ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ. ಶೋಷಿತ ಸಮುದಾಯಕ್ಕೆ ನ್ಯಾಯ ದೊರೆಯಲಿ. ಇಂದಿನ ದಿನಮಾನಗಳಲ್ಲಿ ಸಮಾಜ ಬದಲಾವಣೆಯತ್ತ ಸಾಗುತ್ತಿದ್ದು, ಶೋಷಿತ ಸಮುದಾಯಗಳು ಸಂಘಟನೆಯತ್ತ ಸಾಗುವ ಮೂಲಕ ನ್ಯಾಯ ದೊರೆಯುವಂತಹ ಕಾರ್ಯವಾಗಬೇಕೆಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಎಂಎಲ್ ಪೂಜೇರಿ ಹೇಳಿದರು. ಕುಷ್ಟಗಿ ಪಟ್ಟಣದ ನ್ಯಾಯಾಲಯದ ಸಭಾಭವನದಲ್ಲಿ ಏರ್ಪಡಿಸಿದ್ದ ಕಾರ್ಮಿಕ ಇಲಾಖೆ, ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈ ಹಿಂದೆ ಗೌತಮ ಬುದ್ಧನ ಅನುಯಾಯಿಗಳು 300 ವರ್ಷಗಳಿಂದ ಹೋರಾಟದ ಮೂಲಕ ಸಾಗಿದ್ದು, ನಂತರ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ದುಡಿಯುವ ವರ್ಗಕ್ಕೆ ಆಯಾ ಕುಲಕಸಬು ಆದಿಯಾಗಿ ಕಾಯಕವೇ ಕೈಲಾಸ ಎಂದು ಸಾರಿದರು. ಹೋರಾಟ ಸಂಘಟನೆಯ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಧ್ವನಿ ಇಲ್ಲದವರ ಸಮಾಜಕ್ಕೆ ನೆರವಾಗಿ ಇಡೀ ವಿಶ್ವಕ್ಕೆ ಸಂವಿಧಾನದ ಕೊಡುಗೆ ನೀಡಿದ್ದಾರೆ. ಸಂಘಟಿತ ಹಾಗೂ ಅಸಂಘಟಿತ ವಲಯದಲ್ಲಿ ಶ್ರಮಿಸುವ ಕಾರ್ಮಿಕರಿಗೆ ಶ್ರಮಕ್ಕೆ ತಕ್ಕಂತೆ ಫಲ ದೊರೆತಾಗ ಮಾತ್ರ ಬದುಕು ಸಾರ್ಥಕಗೊಳಿಸಬಹುದು. ಕಾರ್ಮಿಕರು ನಿಗದಿತ ಅವಧಿಯಲ್ಲಿ ಕೆಲಸ ನಿರ್ವಹಿಸುವ ಮೂಲಕ ಕಾನೂನು ನಿಯಮ ಹೊಂದಬೇಕು. ಸರ್ಕಾರದ ಯೋಜನೆಗಳನ್ನು ಸಕಾಲಕ್ಕೆ ಪಡೆದುಕೊಳ್ಳಬೇಕಿದೆ ಎಂದರು. ಪುರಸಭೆ ಮುಖ್ಯಾಧಿಕಾರಿ ವಿಐ ಬಿಳಗಿ ಮಾತನಾಡಿ, ಪ್ರತಿಯೊಬ್ಬ ಕಟ್ಟಡ ಹಾಗೂ ಸಂಘಟಿತ ವಲಯದ ಕಾರ್ಮಿಕರು ಕಾನೂನಿನ ಅರಿವು ಹೊಂದಬೇಕು. ಕೆಲಸ ನಿರ್ವಹಿಸುವ ಮೂಲಕ ಹೆರಿಗೆ ರಜಾ, ಪಿಎಫ್, ಇಎಫ್, ಇಎಸ್ಐ ಸೌಲಭ್ಯ ಹೊಂದಬೇಕು ಎಂದರು. ಕಾರ್ಮಿಕ ಇಲಾಖೆ ನಿರೀಕ್ಷಕಿ ನಿವೇದಿತಾ ಡಿ ಮಾತನಾಡಿ, ಕಾರ್ಮಿಕ ಇಲಾಖೆ ಮಂಡಳಿ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಹೆರಿಗೆ, ವೈದ್ಯಕೀಯ ಸೌಲಭ್ಯ, ಅಂತ್ಯಕ್ರಿಯೆ ಸವಲತ್ತು ದೊರೆಯಲಿದೆ. ಈಗಾಗಲೇ ರಾಜ್ಯದ 60 ಕಡೆ ಕಾರ್ಮಿಕ ಸೇವಾ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. ಪ್ರತಿಯೊಬ್ಬ ಕಾರ್ಮಿಕರು ಯೋಜನೆಗಳನ್ನು ಸಕಾಲಕ್ಕೆ ಸದುಪಯೋಗ ಪಡೆದುಕೊಳ್ಳಲು ಮುಂದಾಗಬೇಕೆಂದು ಕಿವಿಮಾತು ನೀಡಿದರು. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಚ್ಆರ್ ನಾಯಕ್ ಅಧ್ಯಕ್ಷತೆ ವಹಿಸಿದ್ರು. ಅಪರ ಸರ್ಕಾರಿ ವಕೀಲ ಪರಸಪ್ಪ ಎನ್ ಗೊಜಮಾಗಡಿ, ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಎಂ ಶೆಟ್ಟರ್, ಸಹಾಯಕ ಸರ್ಕಾರಿ ಅಭಿಯೋಜಕ ರಾಯನಗೌಡ ಎಲ್, ತಾಲೂಕು ಪಂಚಾಯಿತಿ ಎಡಿ ಗೀತಾ ಅಯ್ಯಪ್ಪ, ಯೋಜನಾ ನಿರ್ದೇಶಕ ಬಸವರಾಜ್ ಹಿರೇಗೌಡ್ ಹಾಗೂ ಕಾರ್ಮಿಕರು ಮುಖಂಡರು ಪಾಲ್ಗೊಂಡಿದ್ದರು. ವರದಿ ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಆರಂಭ ಮಾಡಿದ್ದು ಅದನ್ನು ಅಳವಡಿಸಿಕೊಂಡು ನಾವು ಎಲ್ಲರಿಗೂ ಎಲ್ಲ ರಂಗದ ಅಸಂಘಟಿತ ಆಗಿರ್ಬೋದು, ಸಂಘಟಿತ ಕಾರ್ಮಿಕ ವಲಯಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅದೊಂದು ರೀತಿ ಆಚರಣೆ ಮಾಡೋಣ ಅಂತೇಳಿ ನಾವು ಪಾಶ್ಚಾತ್ಯ ದೇಶಗಳಿಂದ ಅದನ್ನು ಪಡ್ಕೊಂಡ್ವಿ ಅಂತ ನಮ್ಮಲ್ಲೇ ಒಂದು ಇತಿಹಾಸ ಇದೆ. ಬಟ್ ನಮ್ಮ ದೇಶದ ಇತಿಹಾಸವನ್ನು ಕಂಡುಕೊಂಡಾಗ ಏನಾಗುತ್ತೆ, ಶೋಷಿತ ಸಮುದಾಯಗಳಿಗೆ ಧ್ವನಿ ಇಲ್ಲ ಅಂತಂದರೆ ಈಗ ನಾವು ನೋಡಿರ್ಬೋದು. ಮೊದಲನೇದಾಗಿ ನಮ್ಮ ದೇಶದಲ್ಲಿ ಜಾತಿ ಪದ್ಧತಿಯ ವ್ಯವಸ್ಥೆ ಇವತ್ತು ಹೋರಾಟಕ್ಕೆ ಗೌತಮ ಬುದ್ಧ ಅವರು ಬಹಳಷ್ಟು ಪ್ರಯತ್ನ ಮಾಡಿದರು. ಸುಮಾರು 300-400 ವರ್ಷಗಳ ಕಾಲ ಅವರ ಅನುಯಾಯಿಗಳು ಒಂದು ಜಾತಿ ವ್ಯವಸ್ಥೆಯನ್ನು ಹೋರಾಡಿಸಲಿಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ಯಶಸ್ವಿ ಆದರು. ಬಟ್ ಯಶಸ್ವಿ ಆದರೂ ಕೂಡ ಮತ್ತದ್ರ ವಿರುದ್ಧ ಹೋರಾಡುವ ಶಕ್ತಿಗಳಿರ್ತಾವಲ್ಲ, ಅವು ಮೇಲುಗೈ ಸಾಧಿಸ್ತಾವೆ. ಅದಾದ ನಂತರ ನಮ್ಮ ಕರ್ನಾಟಕದಲ್ಲಿ ಬಸವಣ್ಣ ಆಗಿರ್ಬೋದು, 12ನೇ ಶತಮಾನದಲ್ಲಿ ಹುಟ್ಕೊಂಡು ಅವರು ಕೂಡ ಸುಮಾರು ವರ್ಷಗಳ ಕಾಲ ಹೋರಾಟ ಮಾಡಿ ಶೋಷಣೆಯನ್ನು ಯಾವುದೇ ರೀತಿ ಆಗಿರ್ಬೋದು, ಅದು ಸ್ತ್ರೀ ಪುರುಷರಲ್ಲಾಗಿರ್ಬೋದು ಅಥವಾ ದುಡಿಯೋ ಅಥವಾ ವರ್ಗದಲ್ಲಾಗಿರ್ಬೋದು, ಎಲ್ಲ ವರ್ಗದಲ್ಲಿ ಅವರು ಮೊದಲನೇದಾಗಿ ಇರುತ್ತೆ ಕಾಯಕದ ಕೈಲಾಸ. ಅದು ಯಾವುದೇ ಇರಲಿ, ಅದು ಬಟ್ಟೆ ಒಗೆಯೋದಿರ್ಬೋದು ಅಥವಾ ಅರಸ ರಾಜ್ಯಭಾರ ಮಾಡೋದಾಗಿರ್ಬೋದು, ಮಂತ್ರಿ ತನ್ನ ಕೆಲಸ ಮಾಡೋದಾಗಿರ್ಬೋದು, ಯಾವ ಕೆಲಸಗಳಿಗೂ ಭೇದ ಭಾವ ಅಂತ ಹೇಳಿಲ್ಲ ಬಸವಣ್ಣ ಅವರು. ಎಲ್ಲ ಕಾಯಕ ಕೂಡ ಕೈಲಾಸ ಅಥವಾ ದೇವರ ಸೇವೆ ಅಂತ ಅವ್ರು ಹೇಳಿದರು. ಅದು ಕೂಡ ಸುಮಾರು 200-300 ವರ್ಷಗಳ ಕಾಲ, ನಾವು 900 ವರ್ಷಗಳ ಕಾಲ ಅವ್ರ ಇತಿಹಾಸವನ್ನು ಓದ್ತಾ ಇದ್ದೀವಿ. ಬಟ್ ಅದು ಶಾಶ್ವತ ಆಯಿತಾ ಅನ್ನೋ ಪ್ರಶ್ನೆ ಬರುತ್ತೆ. ಆಗಿಲ್ಲ. ಯಾಕಂದರೆ ಈ ಶೋಷಣೆಯನ್ನು ಪ್ರೀತಿಸುವ ಒಂದು ಸಮುದಾಯ ಇದ್ದೇ ಇರುತ್ತೆ. ಎಲ್ಲ ಸಮಾಜದಲ್ಲೂ ಕೂಡ ಶೋಷಣೆಯನ್ನು ಪ್ರೀತಿ ಮಾಡುವಂಥ ಸಮುದಾಯ ಅಂದರೆ ಇನ್ನೊಬ್ಬರನ್ನು ತುಚ್ಛವಾಗಿ ಕಾಣೋದು, ಆ ವ್ಯಕ್ತಿ ನನ್ನ ಕೆಲಸ ಮಾಡಬೇಕು ಅನ್ನೋದು, ನಾ ಹೇಳಿದ ಕೆಲಸ ಮಾಡಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ಆ ಒಂದು ಹೋರಾಟದಿಂದ ಕೂಡ ಕೆಲವೊಂದಿಷ್ಟು ಸಂಘಟಿತ ಹೋರಾಟಗಳು ನಡೆದವು. ನಂತರ ಸ್ವತಂತ್ರ ಸಂಗ್ರಾಮದಲ್ಲಿ ಅಂಬೇಡ್ಕರ್ ಸಾಗಿ ಹೋಗ್ಕೊಂಡು ಅವರು ಕೂಡ ನಿರಂತರ ಹೋರಾಟ ಮಾಡಿ ಈ ಧ್ವನಿ ಇಲ್ಲದಂಥ ಸಮುದಾಯಕ್ಕೆ ಧ್ವನಿಯಾಗಿ ನಿಂತ್ಕೊಂಡು ನಮಗೆಲ್ಲರಿಗೂ ಒಂದು ಭಾರತದ ಸಂವಿಧಾನವನ್ನು ನೀಡಿದರು. ನಾವೆಲ್ಲರೂ ಕೂಡ ಈಗ ಭಾರತದ ಸಂವಿಧಾನದ ಅಡಿಯಲ್ಲಿ ರಾಜ ಪ್ರಜಾ ಅನ್ನೋ ಒಂದು ಯಾವುದೇ ಕಾನ್ಸೆಪ್ಟ್ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿನ
ಕಾನೂನಿಗೆ ಗೌರವ ಕೊಟ್ಟು ನಾವೆಲ್ಲರೂ ಜೀವನ ಸಾಗಿಸ್ಬೇಕು ಅನ್ನೋದು ಅಂಬೇಡ್ಕರ್ ಅವರ ಸಿದ್ಧಾಂತ ಆಗಿತ್ತು. ಈ ಇತಿಹಾಸವನ್ನು ನಾವು ನಿರಂತರವಾಗಿ ನೋಡ್ಕೊಂಡು ಬಂದಾಗ ನಮಗೇನು ಅನಿಸುತ್ತೆ ಅಂದರೆ, ಈಗ ಯಾರೋ ನಮಗೊಂದು ಹೋರಾಟ ಮಾಡಿ ಸ್ವತಂತ್ರ ತಂದುಕೊಟ್ಟು ಅಥವಾ ಯಾರೋ ಒಂದು ಕಾರ್ಮಿಕ ಸಂಘಟನೆಯವರು ನಮಗೆ ಒಂದು ನ್ಯಾಯ ದೊರಕಿಸಿಕೊಟ್ಟು. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.